ಪಂಜಾಬ್ನ ಜಲಂಧರ್ನಲ್ಲಿ ಪಾಕಿಸ್ತಾನ ದಾಳಿ, ಪಾಕಿಸ್ತಾನದ ಡ್ರೋನ್ ತುಣುಕುಗಳು ಪತ್ತೆ. ಪಂಜಾಬ್ನ ಜಲಂಧರ್ನ ಕಂಗನಿವಾಲ್ ಗ್ರಾಮದಲ್ಲಿ ಬ್ಲಾಸ್ಟ್. ಪಾಕಿಸ್ತಾನದ ಡ್ರೋನ್ ದಾಳಿಗೆ ಬೆಚ್ಚಿ ಬಿದ್ದ ಗ್ರಾಮದ ಜನ. ಮನೆಗಳ ಮೇಲಿನ ನೀರಿನ ಟ್ಯಾಂಕ್ ಮೇಲೆ ಬಿದ್ದ ಡ್ರೋನ್. ಜಲಂಧರ್ನ ಕಂಗನಿವಾಲ್ನಲ್ಲಿ ಆತಂಕದ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಪಂಜಾಬ್ನ ಜಲಂಧರ್ನಲ್ಲಿ ಪಾಕಿಸ್ತಾನ ದಾಳಿಯನ್ನ ಮಾಡಿರೋದು. ಪಾಕಿಸ್ತಾನದ ಡ್ರೋನ್ ತುಣುಕುಗಳು ಪತ್ತೆಯಾಗಿದೆ. ಪಂಜಾಬ್ನ ಜಲಂಧರ್ನ ಕಂಗನಿವಾಲ್ ಗ್ರಾಮದಲ್ಲಿ ಬ್ಲಾಸ್ಟ್ ಆಗಿದೆ. ಪಾಕಿಸ್ತಾನದ ಡ್ರೋನ್ ದಾಳಿಗೆ ಗ್ರಾಮದ ಜನರೇ ಬೆಚ್ಚಿಬಿದ್ದುಬಿಟ್ಟಿದ್ದಾರೆ. ಮನೆಗಳ ಮೇಲಿನ ನೀರಿನ ಟ್ಯಾಂಕ್ ಮೇಲೆ ಈ ಡ್ರೋನ್ ಬಿದ್ದುಬಿಟ್ಟಿದೆ. ನೀವು ಗಮನಿಸ್ತಾ ಇದ್ದೀರಾ. ಜಲಂಧರ್ನ ಕಂಗನಿವಾಲ್ನ ಸದ್ಯದ ಪರಿಸ್ಥಿತಿ ಆತಂಕದಲ್ಲಿದ್ದಾರೆ. ಪಾಪ ಏನು ಗೊತ್ತಿಲ್ಲ, ಕೆಲವು ಜನರಿಗೆ ಹೇಗೆ ಏನು ಅಟ್ಯಾಕ್ ಆಗ್ತಿದೆ ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಡ್ರೋನ್ ಜಲಂಧರ್ನ ಕಂಗನಿವಾಲ್ ಗ್ರಾಮದಲ್ಲಿ ಬ್ಲಾಸ್ಟ್ ಆಗಿರೋದು. ಡ್ರೋನ್ ದಾಳಿಗೆ ಗ್ರಾಮದ ಜನ ಭಯ ಬಿದ್ದುಬಿಟ್ಟಿದ್ದಾರೆ, ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ. ನೀರಿನ ಟ್ಯಾಂಕ್ ಮೇಲೆ ಬಿದ್ದುಬಿಟ್ಟಿದೆ. ಯಾರಾದ್ರೂ ಮೇಲೆ ಬಿದ್ದಿದ್ರೆ ಅಥವಾ ಏನಾದರೂ ಆಗಿದ್ರೆ ದೊಡ್ಡ ಅನಾಹುತ ಸಂಭವಿಸ್ಬಿಡ್ತಾ ಇತ್ತು. ನೋಡಿ ಎಷ್ಟರ ಮಟ್ಟಿಗೆ ಅದರ ಎಫೆಕ್ಟ್ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಇದು ಪಾಕಿಸ್ತಾನ ಇರಲಾರ್ದೆ ಇರುವೆ ಬಿಡ್ಕೊಳ್ಳೋದು ಅಂತಾರಲ್ಲ, ಅದನ್ನು ಮಾಡ್ತಾ ಇರೋದು, ನಮ್ಮನ್ನು ಕೆಣಕ್ತಾ ಇರೋದು. ಬನ್ನಿ ಬನ್ನಿ ಅಂತ ಆಲ್ರೆಡಿ ನಾವು ಉತ್ತರ ಕೊಡ್ತಾ ಇದ್ದೀವಿ, ಆದರೂ ಸಾಕಾಗಿಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಖಾಲಿಯಾಗಿ ತಂಡ ಹೊಡೆದು ಪಾಪಿ ಆಗೋವರೆಗೂ, ಪಾಪರಾಗೋವರೆಗೂ ಈ ಪಾಪಿ ಪಾಕಿಸ್ತಾನ ಬಿಡಲ್ಲ ಅಂತ ಅನಿಸುತ್ತೆ. ನಾಗರಿಕರನ್ನು ಗುರಿಯಾಗಿಸ್ಕೊಂಡು ಮಾಡ್ತಾ ಇದೆಯಲ್ಲ, ಇದೇ ಅವರ ಅಂತ್ಯದ ಕಾಲ. ಗ್ರಾಮದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಏನಪ್ಪ ಹಿಂಗಾಗ್ಬಿಡ್ತಲ್ಲ ಅಂತ. ನೋಡಿ, ಇದೆ ಆ ತುಣುಕುಗಳು. ಪಾಕಿಸ್ತಾನದ ಡ್ರೋನ್ನ ಪಾರ್ಟ್ಸ್ಗಳು ಛಿದ್ರ ಛಿದ್ರ ಆಗಿ ಬಿದ್ದಿರೋದು. ನಿರಂತರವಾಗಿ ಅಟ್ಯಾಕ್ಸನ್ನು ಮಾಡಲಾಗ್ತಾ ಇದೆ. ಭಾರತದ ಕೆಲವು ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡ್ತಾ ಇರೋದು. ಡ್ರೋನ್ ದಾಳಿಗೆ ಇದೀಗ ಬೆಚ್ಚು ಬಿದ್ದುಬಿಟ್ಟಿದ್ದಾರೆ ಪಂಜಾಬ್ನ ಜಲಂಧರ್ನಲ್ಲಿ. ನೋಡಿ, ಪಂಜಾಬ್ನಲ್ಲಿ ಈಗಾಗಲೇ 2 ಜೆಟ್ಗಳ ಅವಶೇಷಗಳು ಸಿಕ್ಕಿದೆ. ಹಾಗೆಯೇ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸಲಾಗ್ತಾ ಇದೆ. ಪಂಜಾಬ್ನ ಕೆಲವೊಂದಷ್ಟು ಪ್ರದೇಶಗಳನ್ನು, ಈ ಅಮೃತಸರ್ ಆಗಿರ್ಬೋದು, ಗೋಲ್ಡನ್ ಟೆಂಪಲ್ ಆಗಿರ್ಬೋದು, ಇಂಥವುಗಳನ್ನು ಟಾರ್ಗೆಟ್ ಮಾಡ್ಕೊತಾ ಇರೋದು ಇವರು. ಪ್ರಮುಖವಾಗಿ 3 ರಾಜ್ಯವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನದವರು. ಅಲ್ಲಿನ ನಾಗರಿಕರು ಬಳಸುವಂಥ ಪ್ಲೇಸಸ್ಗಳನ್ನು ಮತ್ತು ದೇವಸ್ಥಾನಗಳನ್ನು, ಈ ಥರ ಸೆನ್ಸಿಟಿವ್ ಪ್ಲೇಸಸ್ಗಳನ್ನು ಅವ್ರು ಟಾರ್ಗೆಟ್ ಮಾಡ್ಕೊತಾ ಇರೋದು. ನೆನ್ನೆಯೂ ಕೂಡ 2 ಏರ್ ಜೆಟ್ಗಳನ್ನು ಹೊಡೆದು ಹಾಕಿದ್ರು. ಅದಕ್ಕಿಂತ ಹಿಂದೆನೂ ಅವಶೇಷಗಳು ಸಿಕ್ಕಿತ್ತು. ಈಗ ನೋಡಿದ್ರೆ ಡ್ರೋನ್ನ ಪುಡಿ ಪುಡಿ ಭಾಗ ಸಿಗ್ತಾ ಇದೆ. ಇದು ಪಂಜಾಬ್ನ ಜಲಂಧರ್ನ ಕಂಗನಿವಾಲ್ ಗ್ರಾಮದಲ್ಲಿ ಬ್ಲಾಸ್ಟ್ ಆಗಿರೋದು ನಿನ್ನೆ ರಾತ್ರಿ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಿದ್ದೀರಾ, ಏನೇನು ಡ್ಯಾಮೇಜ್ ಆಗಿದೆ, ಹೇಗೆ ಅಲ್ಲಿ ಪರಿಸ್ಥಿತಿ ಇದೆ ಅಂತ. ಅಲ್ಲಿರೋ ಜನಕ್ಕೆಲ್ಲ ಇದು ಹೊಸ ಅನುಭವ ಈಗಿನ ಜನ್ರೇಷನ್ ಅವ್ರಿಗೆ. ಹಾಗಾಗಿ ಸ್ವಲ್ಪ ಪಾನಿಕ್ ಆಗ್ತಾ ಇದ್ದಾರೆ. ಎಂಥವ್ರಿಗಾದ್ರೂ ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ಲ. ಇವಾಗ ಮಲಗ್ತಾ ಇದ್ದೀವಿ, ಬೆಳಗ್ಗೆ ಎದ್ದೇಳ್ತೀವೋ ಇಲ್ವೋ, ಏನಾಗ್ಬಿಡುತ್ತೋ ಅಂತ. ಬಟ್ ಏನೂ ಗೊತ್ತಾಗದ ರೀತಿಯಲ್ಲಿಗೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಿಗಳನ್ನು ಹಿಮ್ಮೆಟ್ಟಿಸ್ತಾ ಇದ್ದಾರೆ. ಜನರಿಗೆ ಯಾವುದೇ ತೊಡಕುಗಳು, ತೊಂದರೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ಎಚ್ಚರಿಕೆ ವಹಿಸಲಾಗಿದೆ. ಆದರೂ ಕೆಲವೊಂದಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಪಾಕಿಸ್ತಾನ ಮಾಡ್ಕೊಂಡು ಬರ್ತಾ ಇರೋದು. ಈಗ ಅವರಲ್ಲಿ ಇರುವಂಥ ಉಗ್ರರೆಲ್ಲ ನೆಲಸಮ ಆಗ್ತಾ ಇದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದೇನೆ ಭಾರತೀಯ ನಾಗರಿಕರನ್ನು ಗುರಿಯಾಗಿಸ್ಕೊಳ್ತಾ ಇರೋದು. ಹೇಡಿತನ ಇದು, ಹೇಡಿ ಕೃತ್ಯ ಮುಂದುವರಿಸ್ತಾ ಇರೋದು. ನಾಗರಿಕರನ್ನ ಯಾಕೆ ಗುರಿಯಾಗಿಸ್ಕೋಬೇಕು, ನಾಗರಿಕರನ್ನು ಯಾಕೆ ಟಾರ್ಗೆಟ್ ಮಾಡಬೇಕು? ಇವರ ಬೇಳೆ ನಮ್ಮ ಸೇನೆಯ ಮುಂದೆ ಬೇಯಲ್ಲ ಅಂತ ಗೊತ್ತಿದೆ. ಆ ಕಾರಣಕ್ಕಾಗಿ ಏನೂ ಅರಿಯದ, ಟಾರ್ಗೆಟ್ ಅಲ್ಲದ ಕೆಲವು ಪ್ಲೇಸಸ್ಗಳನ್ನು ಟಾರ್ಗೆಟ್ ಮಾಡೋದು, ನಾಗರಿಕರನ್ನು ಪ್ಯಾನಿಕ್ ಮಾಡೋದು, ಇದೇ ಅವರ ಒಂದು ಗೇಮ್ ಪ್ಲ್ಯಾನ್. ಕೆಲವು ಮನೆಗಳಿಗೆ ಹಾನಿಯಾಗಿದೆ, ಕೆಲವು ಗೋಡೆಗಳು ಬಿರುಕು ಬಿಟ್ಕೊಂಡಿದೆ, ಕೆಲವು ವೆಹಿಕಲ್ಸ್ಗಳಿಗೆ ಸಮಸ್ಯೆ ಆಗಿದೆ. ಕೆಲವು ಪ್ರದೇಶಗಳಲ್ಲಿ ಭಾರತೀಯರಿಗೆ ಸ್ವಲ್ಪ ಮಟ್ಟಿಗೆ ಹೊಡೆತ ಬಿದ್ದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕೆಲವು ಹಳ್ಳಿಗಳನ್ನು ಗುರಿಯಾಗಿಸಿಕೊಂಡು ಮಾಡಲಾಗ್ತಾ ಇದೆ. ಆ ಪ್ಲೇಸಸ್ಗಳಲ್ಲಿ ಸ್ವಲ್ಪ ಆಸ್ಪತ್ರೆಗೆ ದಾಖಲಾದವರು,
ಒಂದೆರಡು ಸಾವು ಈ ಥರದ ಸಂಭವಿಸಿದೆ. ಪಂಜಾಬ್ನ ಗಡಿ ಜಿಲ್ಲೆಗಳಲ್ಲಿ ಡ್ರೋನ್ನ ದಾಳಿಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಫಿರೋಜ್ಪುರದ ಹಳ್ಳಿ ಒಂದರಲ್ಲಿ ಪಾಕ್ ಡ್ರೋನ್ ಅಟ್ಯಾಕ್ ಆಗಿರೋದು. ಒಂದೇ ಕುಟುಂಬದ 3 ಸದಸ್ಯರಿಗೆ ಇದರಿಂದ ಗಾಯಗಳಾಗ್ಬಿಟ್ಟಿದೆ. ಡ್ರೋನ್ಗಳನ್ನ ತಟಸ್ಥಗೊಳಿಸಿದಾಗ ಅನೇಕ ಸ್ಫೋಟಗಳಾಗಿವೆ. ಗಡಿ ಜಿಲ್ಲೆಗಳಾದ ಅಮೃತಸರ, ಗುರುದಾಸ್ಪುರ, ಪಠಾಣ್ಕೋಟ್, ಫಿರೋಜ್ಪುರ, ಫಜಿಲ್ಕಾದಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಪಂಜಾಬ್ನ ಗಡಿ ಜಿಲ್ಲೆಗಳಲ್ಲಿ ಡ್ರೋನ್ ದಾಳಿ, ಫಿರೋಜ್ಪುರದ ಹಳ್ಳಿಯೊಂದರಲ್ಲಿ ಪಾಕ್ ಡ್ರೋನ್ ಅಟ್ಯಾಕ್ ಆಗಿದೆ. ಒಂದೇ ಕುಟುಂಬದ 3 ಸದಸ್ಯರಿಗೆ ಗಾಯಗಳಾಗಿದೆ. ಡ್ರೋನ್ಗಳನ್ನ ತಟಸ್ಥಗೊಳಿಸಿದಾಗ ಅನೇಕ ಸ್ಫೋಟಗಳು ಸಂಭವಿಸಿದೆ. हुआ जैसे पटाखा चलता है, बड़ी लाल रोशनी हुई मैंने देखी। उसके बाद सब दिल कांप गया, अंधेरा अंधेरा सा आ गया। फिर हमने थोड़ी देर बाद बाहर आके देखा तो टैंकी से पानी जा रहा था, टैंकी फट गई। फिर आसपास के लोग निकले, उनकी भी टैंकियां फट गई सारी। जब गिरा ब्लैकआउट था उस समय? उस टाइम हाँ जी अंधेरा था, सब जगह सब लाइटें वगैरह सब बंद थी। आपने देखा क्या चीज गिरी थी? इतना नहीं मुझे दिखा, जोर से धमाका हुआ। एक कह रहे हैं कि रॉकेट डिगा, इधर पास में गिरा है आगे कुछ। बाकी उसके जो कह लो कि पार्ट्स वगैरह गिरे थे, वो पुलिस वाले अभी आए थे, वो सब लेके गए हैं, सारा मौका देख के गए। इधर ना बहुत जोर से लाल रोशनी आई और इधर आके ना बहुत जोर से धमाका हुआ जैसे पटाखा चलता है। बड़ी लाल रोशनी हुई मैंने देखी। उसके बाद सब दिल कांप गया, अंधेरा अंधेरा सा आ गया। फिर हमने थोड़ी देर बाद बाहर आके देखा तो टैंकी से पानी जा रहा था, टैंकी फट गई। फिर आसपास के लोग निकले, उनकी भी टैंकियां फट गई सारी। जब गिरा ब्लैकआउट था उस समय? उस टाइम हाँ जी अंधेरा था, सब जगह सब लाइटें वगैरह सब बंद थी। आपने देखा क्या चीज गिरी थी? इतना नहीं मुझे दिखा, जोर से धमाका हुआ। एक कह रहे हैं कि रॉकेट डिगा, इधर पास में गिरा है आगे कुछ। बाकी उसके जो कह लो कि पार्ट्स वगैरह गिरे थे, वो पुलिस वाले अभी आए थे, वो सब लेके गए हैं, सारा